ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ ನಾವು 9/3/2026 ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಒಂದು ತರಗತಿ ಬಹಳ ಉಪಯುಕ್ತವಾಗಿದ್ದು, ಬಹಳ ವಿಶೇಷವಾಗಿ ಈ ಒಂದು ತರಗತಿಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ ಮೂಲಕ ನಿಮಗೆ ಪ್ರಚಲಿತ ಘಟನೆಗಳನ್ನು ತಿಳಿಸುವಂಥ ಸಣ್ಣ ಪ್ರಯತ್ನವನ್ನು ಇವತ್ತಿನ ತರಗತಿಯಲ್ಲಿ ಮಾಡಲಾಗಿದೆ. ಬನ್ನಿ ತರಗತಿಯನ್ನು ಪ್ರಾರಂಭವನ್ನು ಮಾಡೋಣ. ICC ಪುರುಷರ T20 ವಿಶ್ವಕಪ್ 2026 ಆಯೋಜಕ ದೇಶಗಳು ಯಾವಂತೇಳಿ, ಅಂದ್ರೆ ಯಾವ ದೇಶವು ಈ ವರ್ಷದ T20 ವಿಶ್ವಕಪ್ಪನ್ನು ಆತಿಥ್ಯವನ್ನು ವಹಿಸಿರುವಂಥ ದೇಶಗಳಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಕೊಟ್ಟಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಈ ವರ್ಷದ ವಿಶ್ವಕಪ್ ಆತಿಥ್ಯವನ್ನು ವಹಿಸಿಕೊಂಡಿವೆ. ಪ್ರಶ್ನೆ ಸಂಖ್ಯೆ 2. ICC ಪುರುಷರ T20 ವಿಶ್ವಕಪ್ 2026 ವಿಜೇತ ತಂಡ ಯಾವುದು? ಅಂದರೆ ಯಾವ ತಂಡವು ಈ ವರ್ಷ ವಿಶ್ವಕಪ್ಪನ್ನು ಗೆದ್ದಿದೆ? ಅದು T20 ವಿಶ್ವಕಪ್ಪನ್ನು ಈ ವರ್ಷ ಗೆದ್ದಿರುವಂಥ ತಂಡ ಭಾರತ ತಂಡ ಈ ವರ್ಷ ವಿಶ್ವಕಪ್ಪನ್ನು ಗೆದ್ದುಕೊಂಡಿದೆ. ಇನ್ನು ICC ಪುರುಷರ T20 ವಿಶ್ವಕಪ್ 2026 ರನ್ನರ್ ಅಪ್ ಆದಂಥ ತಂಡ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಈ ವರ್ಷ ರನ್ನರ್ ಅಪ್ ಆದಂಥ ತಂಡ ನ್ಯೂಜಿಲೆಂಡ್ ತಂಡ ರನ್ನರ್ ಅಪ್ ತಂಡವಾಗಿದೆ. ಭಾರತ 255 ರನ್ನನ್ನು ಮೊತ್ತವನ್ನು ಕಲೆ ಹಾಕಿತ್ತು. ಅದಕ್ಕೆ ವಿರುದ್ಧವಾಗಿ ನ್ಯೂಜಿಲೆಂಡ್ ತಂಡವು 159 ರನ್ನಿಗೆ ತನ್ನ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಭಾರತಕ್ಕೆ ಶರಣಾಗುವುದರ ಮೂಲಕ ರನ್ನರ್ ಅಪ್ ತಂಡವಾಗಿ ನ್ಯೂಜಿಲೆಂಡ್ ತಂಡವು ಹೊರಹೊಮ್ಮಿದೆ. ಪ್ರಶ್ನೆ ಸಂಖ್ಯೆ 4. ICC ಪುರುಷರ T20 ವಿಶ್ವಕಪ್ 2026 ಭಾಗವಹಿಸಿರುವಂಥ ಒಟ್ಟು ತಂಡಗಳ ಸಂಖ್ಯೆ ಎಷ್ಟಂತೇಳಿ ಪ್ರಶ್ನೆ ಇದೆ. ಈ ವರ್ಷದ T20 ವಿಶ್ವಕಪ್ನಲ್ಲಿ ಭಾಗವಹಿಸಿರುವಂಥ ಒಟ್ಟು 20 ತಂಡಗಳು ಈ ವರ್ಷದ T20 ವಿಶ್ವಕಪ್ನಲ್ಲಿ ಭಾಗಿಯಾಗಿದ್ದವು. ಪ್ರಶ್ನೆ ಸಂಖ್ಯೆ 5. ICC ಪುರುಷರ T20 ವಿಶ್ವಕಪ್ 2026 ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಪಡೆದಿರುವಂಥ ಆಟಗಾರ ಯಾರಂತೇಳಿ ಪ್ರಶ್ನೆ ಇದೆ. ಈ ವರ್ಷದ ವಿಶ್ವಕಪ್ನಲ್ಲಿ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿ ಸಂಜು ಸ್ಯಾಮ್ಸನ್ ಅಂತೇಳಿ. ಈ ವ್ಯಕ್ತಿ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾನೆ. ಪ್ರಶ್ನೆ ಸಂಖ್ಯೆ 6. ICC ಪುರುಷರ T20 ವಿಶ್ವಕಪ್ 2026 ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರರು ಯಾರಂತೇಳಿ ಪ್ರಶ್ನೆ ಇದೆ. ಈ ವರ್ಷ ನಡೆದಿರುವಂಥ T20 ವಿಶ್ವಕಪ್ನಲ್ಲಿ ಜಂಟಿಯಾಗಿ ಇಬ್ಬರು ಏಮಾಡ್ತಾರೆ ಅತಿ ಹೆಚ್ಚು ವಿಕೆಟನ್ನು ಪಡೆದುಕೊಳ್ಳುವುದರ ಮೂಲಕ ಇಬ್ಬರು ವ್ಯಕ್ತಿಗಳು ಆಯ್ಕೆಯಾಗಿದ್ದಾರೆ. ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಇಲ್ಲಿ ಇದನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ಒಬ್ಬರು ಜಸ್ಪ್ರೀತ್ ಬುಮ್ರಾ ಅಂತೇಳಿ, ಇನ್ನೊಬ್ಬ ವರುಣ್ ಚಕ್ರವರ್ತಿ ಅಂತೇಳಿ. ಇಬ್ಬರು ಆಟಗಾರರು ಏನು ಮಾಡ್ತಾರೆ 14 ವಿಕೆಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅತಿ ಹೆಚ್ಚು ವಿಕೆಟನ್ನು ಪಡೆದಿರುವಂಥ ಆಟಗಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಒನ್. ICC ಪುರುಷರ T20 ವಿಶ್ವಕಪ್ 2026 ಅತಿ ಹೆಚ್ಚು ರನ್ಗಳನ್ನು ಬಾರಿಸಿದ ಆಟಗಾರ ಯಾರಂತೇಳಿ ಪ್ರಶ್ನೆ ಇದೆ. ಈ ವರ್ಷ ನಡೆದಿರುವಂಥ T20 ವಿಶ್ವಕಪ್ನಲ್ಲಿ ಶಾಹಿಬ್ ಜಾದಾ ಪರಾನ್ ಅಂತೇಳಿ ಈ ವ್ಯಕ್ತಿ ಅತಿ ಹೆಚ್ಚು ರನ್ನನ್ನು ಬಾರಿಸುವುದರ ಮೂಲಕ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ವ್ಯಕ್ತಿ ಪಾಕಿಸ್ತಾನದ ಆಟಗಾರರಾಗಿದ್ದಾರೆ. ಯಾವ ದೇಶದ್ದು? ಪಾಕಿಸ್ತಾನ ದೇಶದ್ದು. ನೆಕ್ಸ್ಟ್ ಒನ್. ICC ಪುರುಷರ T20 ವಿಶ್ವಕಪ್ 2026 ಫೈನಲ್ ಪಂದ್ಯದಲ್ಲಿ
ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ವ್ಯಕ್ತಿ ಯಾರಂತೇಳಿ ಪ್ರಶ್ನೆ ಇದೆ. ಫೈನಲ್ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡನ್ನು ಪಡೆದುಕೊಂಡುವಂಥ ವ್ಯಕ್ತಿ ಯಾರಂತಂದ್ರೆ ಜಸ್ಪ್ರೀತ್ ಬೂಮ್ರಾ. ಇವರು ಫೈನಲ್ ಪಂದ್ಯದಲ್ಲಿ 4 ವಿಕೆಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 9. ICC ಪುರುಷರ T20 ವಿಶ್ವಕಪ್ ಟೂರ್ನಿಯ ಇತಿಹಾಸದಲ್ಲಿಯೇ 2 ಬಾರಿ ಸತತವಾಗಿ ವಿಶ್ವಕಪ್ ವಿಜೇತ ತಂಡ ಮೊದಲ ದೇಶ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಭಾರತ ದೇಶ ಸತತವಾಗಿ 2 ಸಲ ವಿಶ್ವಕಪ್ಪನ್ನು ಗೆದ್ದಿದೆ. 2024ರಲ್ಲಿ ವಿಜೇತವಾಗಿತ್ತು. ಈ ಸಲ 2026ರಲ್ಲಿ ವಿಶ್ವಕಪ್ಪನ್ನು ಗೆಲ್ಲುವುದರ ಮೂಲಕ ಮೊದಲ ತಂಡವಾಗಿ ಭಾರತ ಆಯ್ಕೆಯಾಗಿದೆ. ಪ್ರಶ್ನೆ ಸಂಖ್ಯೆ 10. ICC ಪುರುಷರ T20 ವಿಶ್ವಕಪ್ ತವರಿನ ಮೈದಾನದಲ್ಲಿ ಚಾಂಪಿಯನ್ ಆದಂಥ ಮೊದಲ ದೇಶ ಯಾವುದು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಭಾರತ ದೇಶ. ಅಂದ್ರೆ ಯಾವ ದೇಶ T20 ವಿಶ್ವಕಪ್ಪನ್ನು ಆತಿಥ್ಯವನ್ನು ವಹಿಸಿಕೊಂಡು ಅದೇ ಮೈದಾನದಲ್ಲಿ ಚಾಂಪಿಯನ್ ಆದಂಥ ಮೊಟ್ಟ ಮೊದಲ ತಂಡ ಯಾವಂತಂದ್ರೆ ಅದು ನಮ್ಮ ಭಾರತ ದೇಶ. ಪ್ರಶ್ನೆ ಸಂಖ್ಯೆ 11. ಭಾರತ ಎಷ್ಟು ಬಾರಿ ICC ಪುರುಷರ T20 ವಿಶ್ವಕಪ್ ಆತಿಥ್ಯವನ್ನು ವಹಿಸಿದೆ? ಟೋಟಲಾಗಿ ಆತಿಥ್ಯವನ್ನು ವಹಿಸಿರುವುದು ಭಾರತ 2 ಸಾರಿ ಆತಿಥ್ಯವನ್ನು ವಹಿಸಿದೆ. ಮೊದಲಿಗೆ 2016ರಲ್ಲಿ ಆತಿಥ್ಯವನ್ನು ವಹಿಸಿತ್ತು. ಈಗ 2ನೇ ಬಾರಿ 2026ರಲ್ಲಿ ಆತಿಥ್ಯವನ್ನು ವಹಿಸುವುದರ ಮೂಲಕ 2 ಬಾರಿ ಅಂಥೇಳಿ ಉತ್ತರವನ್ನು ಟಿಕ್ ಮಾಡಬೇಕು. ಪ್ರಶ್ನೆ ಸಂಖ್ಯೆ 12. ಭಾರತ ಯಾವಾಗ ಮೊದಲ ಬಾರಿಗೆ ICC T20 ವಿಶ್ವಕಪ್ಪನ್ನು ಗೆದ್ದುಕೊಂಡಿದೆ? ಭಾರತ ಪ್ರಥಮ ಬಾರಿಗೆ T20 ವಿಶ್ವಕಪ್ಪನ್ನು ಗೆದ್ದಿದ್ದು 2007 ಇಸ್ವಿಯೊಳಗೆ. ಆವಾಗ ತಂಡದ ನಾಯಕ MS ಧೋನಿಯನ್ನಾಗಿದ್ದು ತಂಡದ ನಾಯಕರಾಗಿ ಮೊದಲ ಬಾರಿಗೆ ICC T20 ವರ್ಲ್ಡ್ ಕಪ್ಪನ್ನು ಗೆದ್ದುಕೊಂಡಿತ್ತು. ಪ್ರಶ್ನೆ ಸಂಖ್ಯೆ 13. ಭಾರತ ಒಟ್ಟು ಎಷ್ಟು ಬಾರಿ ICC ಪುರುಷರ T20 ವಿಶ್ವಕಪ್ಪನ್ನು ಗೆದ್ದುಕೊಂಡಿದೆ? ಟೋಟಲಾಗಿ ಗೆದ್ದುಕೊಂಡಿರುವುದು 3 ಸಲ T20 ವಿಶ್ವಕಪ್ಪನ್ನು ಗೆದ್ದುಕೊಂಡಿದೆ. ಮೊದಲ ಸಲಿಗೆ 2007, ಆವಾಗ MS ಧೋನಿ ಕ್ಯಾಪ್ಟನ್ ಆಗಿದ್ದರು. 2ನೇ ಸಲ 2024, ಆವಾಗ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ದರು. ಈಗ 2026 ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಭಾರತ ಒಟ್ಟು 3 ಬಾರಿ ವಿಶ್ವಕಪ್ಪನ್ನು ಗೆದ್ದಿದೆ. ಪ್ರಶ್ನೆ ಸಂಖ್ಯೆ 14. ICC ಪುರುಷರ T20 ವಿಶ್ವಕಪ್ ಒಂದೇ ಆವೃತ್ತಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ತಂಡ ಯಾವುದಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಭಾರತ ತಂಡ. ಈ ವರ್ಷ ನಡೆದಿರುವಂಥ T20 ವಿಶ್ವಕಪ್ನಲ್ಲಿ ಭಾರತ ಒಟ್ಟು 106 ಸಿಕ್ಸರನ್ನು ಸಿಡಿಸುವುದರ ಮೂಲಕ ಒಂದೇ ಆವೃತ್ತಿಯಲ್ಲಿ ಅತಿ ಹೆಚ್ಚು ಸಿಕ್ಸ್ಗಳನ್ನು ಬಾರಿಸಿದ ತಂಡವಾಗಿ ಭಾರತ ದಾಖಲೆಯನ್ನು ನಿರ್ಮಿಸಿದೆ. ಅದನ್ನು ಬಿಟ್ಟರೆ 2ನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ತಂಡವು 76 ಸಿಕ್ಸ್ಗಳನ್ನು ಬಾರಿಸುವುದರ ಮೂಲಕ 2ನೇ ಸ್ಥಾನದಲ್ಲಿ ಆ ತಂಡವು ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಶ್ನೆ ಸಂಖ್ಯೆ 15. T20 ವಿಶ್ವಕಪ್ ಫೈನಲದಲ್ಲಿ ಗರಿಷ್ಠ ರನ್ ಅಂತರದ ಗೆಲುವು ಸಾಧಿಸಿದ ತಂಡ ಯಾವುದು ಅಂತಂದ್ರೆ ಅದಕ್ಕೆ ಉತ್ತರ ಕೂಡ ಭಾರತವಾಗಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಪಂದ್ಯದಲ್ಲಿ ಭಾರತ 255 ರನ್ನನ್ನು ಬಾರಿಸಿದ್ದು ನ್ಯೂಜಿಲೆಂಡು 159ಕ್ಕೆ ಆಲ್ಔಟ್ ಆಯಿತು. ಇಲ್ಲಿ ಭಾರತ ಒಟ್ಟು 96 ರನ್ನುಗಳ ಅಂತರದಿಂದ ಗೆದ್ದುಕೊಂಡು T20 ವಿಶ್ವಕಪ್ ಫೈನಲ್ನಲ್ಲಿ ಅತಿ ಹೆಚ್ಚು ಗರಿಷ್ಠ ಅಂತರದಿಂದ ಗೆದ್ದಂಥ ತಂಡವಾಗಿ ಭಾರತ ಆಯ್ಕೆಯಾಗಿದೆ. ಈ ಹಿಂದುಗಡೆ 2012ರಲ್ಲಿ ಫೈನಲ್ ಪಂದ್ಯದಲ್ಲಿ ಲಂಕಾ ವಿರುದ್ಧ ವಿಂಡೀಸ್ ತಂಡವು 36 ರನ್ಗಳಿಂದ ಗೆದ್ದಿದ್ದು ಇಲ್ಲಿಯ ತನಕ ದಾಖಲೆಯಾಗಿತ್ತು. ಈ ದಾಖಲೆಯನ್ನು ಈಗ ಭಾರತ ಮುಗಿದು ಹಾಕುವಂಥ ಕೆಲಸವನ್ನು ಮಾಡಿದೆ. ಪ್ರಶ್ನೆ ಸಂಖ್ಯೆ 16. ಈ ವರ್ಷದ ICC ಪುರುಷರ T20 ವಿಶ್ವಕಪ್ನಲ್ಲಿ
ಅತಿ ವೇಗದ ಅರ್ಧಶತಕನ ಗಳಿಸಿದ ಆಟಗಾರ ಯಾರಂತೇಳಿ ಪ್ರಶ್ನೆ ಇದೆ. ಈ ವರ್ಷ T20 ವಿಶ್ವಕಪ್ನಲ್ಲಿ ಅತಿ ವೇಗವಾಗಿ ಅರ್ಧಶತಕವನ್ನು ಗಳಿಸಿರುವಂಥ ವ್ಯಕ್ತಿ ಅಭಿಷೇಕ್ ಶರ್ಮಾ. ಅದು ನ್ಯೂಜಿಲೆಂಡ್ ವಿರುದ್ಧ. ಅಭಿಷೇಕ್ ಶರ್ಮಾ 18 ಎಸೆತಗಳನ್ನು ತೆಗೆದುಕೊಂಡು ಅರ್ಧಶತಕವನ್ನು ಬಾರಿಸಿದ್ದಾರೆ. ಇನ್ನು ಪಿನ್ ಅಲೆನು 19 ಎಸೆತ, ಜೇಕಬ್ ಬೆತ್ತಲು 19, ಸಿವಾನ್ ಎಟ್ಮೇಯರ್ 19 ಎಸೆತವನ್ನು ತೆಗೆದುಕೊಂಡಿದ್ದು, ಆದರೆ ಅಭಿಷೇಕ್ ಶರ್ಮಾ ಕೇವಲ 18 ಎಸೆತಗಳಲ್ಲಿ ಅರ್ಧಶತಕವನ್ನು ಗಳಿಸುವುದರ ಮೂಲಕ ಅತಿ ವೇಗದ ಅರ್ಧಶತಕ ಆಗಿದೆ. ಇನ್ನು T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಮೊದಲ ವಿಕೆಟ್ಗೆ ಗರಿಷ್ಠ ಜೊತೆ ಆಟವನ್ನು ಆಡಿದ ಆಟಗಾರರು ಯಾರಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅಂತೇಳಿ. ಈ ಇಬ್ಬರು ವ್ಯಕ್ತಿಗಳು ಮೊದಲ ವಿಕೆಟ್ಗೆ ಅಂದರೆ 7.1 ಓವರ್ನಲ್ಲಿ 98 ರನ್ ಬಾರಿಸುವುದರ ಮೂಲಕ ಅತಿ ಹೆಚ್ಚು ಗರಿಷ್ಠ ಜೊತೆ ಆಟವನ್ನು ಆಡಿರುವಂಥ ಮೊದಲ ವಿಕೆಟ್ಗೆ ಎಂಬ ಆಟಗಾರ ಕೀರ್ತಿಗೆ ಈ ಇಬ್ಬರು ವ್ಯಕ್ತಿಗಳು ಆಯ್ಕೆ ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 18. T20 ವಿಶ್ವಕಪ್ ಇತಿಹಾಸದಲ್ಲಿಯೇ ಶತಕ ಸಿಡಿಸಿದ ಅತಿ ಕಿರಿಯ ಆಟಗಾರ ಯಾರಂತೇಳಿ ಪ್ರಶ್ನೆ ಇದೆ. ಅತಿ ವೇಗವಾಗಿ ಅತಿ ಕಿರಿಯ ಶತಕ ಬಾರಿಸುವಂಥ ಆಟಗಾರ ಅಂತಂದ್ರೆ ಕೆನಡಾ ಆಟಗಾರ ಯುವರಾಜ್ ಸಾಂಬ್ರಾ ಅಂತೇಳಿ. ಈತನಿಗೆ 19 ವರ್ಷ ವಯಸ್ಸು. ಇವರು ನ್ಯೂಜಿಲೆಂಡ್ ವಿರುದ್ಧ 65 ಎಸೆತಗಳಲ್ಲಿ 110ಗಳನ್ನು ಬಾರಿಸುವುದರ ಮೂಲಕ ಅತಿ ಕಿರಿಯ ಆಟಗಾರ ಎಂಬ ದಾಖಲೆಗೆ ಪಾತ್ರರಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 20. T20 ವಿಶ್ವಕಪ್ನಲ್ಲಿ ಅತಿ ವೇಗದ ಶತಕವನ್ನು ಬಾರಿಸಿದ ಆಟಗಾರ ಯಾರಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಪಿನ್ ಅಲೆನ್ ಅಂತೇಳಿ. ಈ ವ್ಯಕ್ತಿ ಕೇವಲ 33 ಎಸೆತಗಳಲ್ಲಿ ಶತಕವನ್ನು ಬಾರಿಸ್ತಾರೆ. ಇವು ಯಾವ ತಂಡ ಅಂತಂದ್ರೆ ನ್ಯೂಜಿಲೆಂಡ್ ತಂಡದ ಆಟಗಾರನಾಗಿದ್ದು, ಈ ವ್ಯಕ್ತಿ ದಕ್ಷಿಣ ಆಫ್ರಿಕಾ ವಿರುದ್ಧ ಕೇವಲ 33 ಎಸೆತಗಳಲ್ಲಿ ಶತಕ ಸಿಡಿಸಿ ದಾಖಲೆಯನ್ನು ಬರೆದಿದ್ದಾರೆ. ಇಲ್ಲಿಯ ತನಕ 2016ರಲ್ಲಿ ವೆಸ್ಟ್ ಇಂಡೀಸಿನ ಗ್ರಿಸ್ ಗೇಲ್, 2016ರಲ್ಲಿ ಇಂಗ್ಲೆಂಡ್ ವಿರುದ್ಧ ವಾಕೆಂಡೆ ಸ್ಟೇಡಿಯಂನಲ್ಲಿ 47 ಎಸೆತಕ್ಕೆ ಶತಕ ಸಿಡಿಸಿರುವುದು ಇಲ್ಲಿಯ ತನಕ ದಾಖಲೆಯಾಗಿತ್ತು. ಈಗ ಈ ದಾಖಲೆಯನ್ನು ಪಿನ್ ಅಲೆ ನೇಮಡಾಗ ದಾಖಲೆಯನ್ನು ಮುರಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 20. 2025ರ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟಿದೆ ಎಂಬ ಪ್ರಶ್ನೆ ಇದೆ. ಲಿಂಗಾನುಪಾತ 1020ರಷ್ಟು ಭಾರತದ ಲಿಂಗಾನುಪಾತ ಇದೆ. ಇಲ್ಲಿ 1946 ಇದು 2011ರ ಜನಗಣತಿ ಪ್ರಕಾರ 946. ಈಗ ಪ್ರಸ್ತುತ ಕೇಳಿದ್ರೆ ನೀವು 1020 ಅಂತೇಳಿ ಉತ್ತರವನ್ನು ಬರಬೇಕು. ನೆಕ್ಸ್ಟ್ ಒನ್, ಗ್ರಾಮೀಣ ಮಹಿಳೆಯರಲ್ಲಿ ಬ್ಯಾಂಕು ಖಾತೆ ಹೊಂದಿರುವ ಪ್ರಮಾಣ ಪ್ರಸ್ತುತ ಎಷ್ಟಿದೆ ಅಂತೇಳಿ ಪ್ರಶ್ನೆ ಇದೆ. ಇದು 78%ಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದಾರೆ. ಪ್ರಶ್ನೆ ಸಂಖ್ಯೆ 22. ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ, ಅದಕ್ಕೆ ನಾವು CEO ಅಂತ ಕರಿತೀವಿ, ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರು ವಹಿಸಿಕೊಂಡಿದ್ದಾರೆ? ಇದಕ್ಕೆ ಉತ್ತರ BVR ಸುಬ್ರಹ್ಮಣ್ಯದಾಗಲ. ಇವರು ಇತ್ತೀಚೆಗೆ ಇವರ ಅಧಿಕಾರ ಅವಧಿ ಮುಗಿದಿದ್ದು, ಇವರ ಒಂದು ಸ್ಥಾನದಲ್ಲಿ ಇವರ ಒಂದು ಜವಾಬ್ದಾರಿಯನ್ನು ನಿಧಿ ಚಿಂಬರ್ ಎಂಬ ವ್ಯಕ್ತಿಯನ್ನು ಹೆಚ್ಚುವರಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 23. ಭಾರತದ ಮೊದಲ ರಿಂಗ್ ಮೆಟ್ರೋ ಅನ್ನು ಯಾರು ಉದ್ಘಾಟನೆ ಮಾಡಿದ್ದಾರೆ? ಇದನ್ನು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಯವರು ಈ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಆ ಮೊದಲ ರಿಂಗ್ ಮೆಟ್ರೋನ ರೈಲಿನ ಹೆಸರು ಅಂತಂದ್ರೆ ದೆಹಲಿಯ ಪಿಂಕ್ ಲೈನ್ ಮಜ್ಲಿಸ್ ಫಾಕ್ ಮೌಜ್ಪುರ್ ಬಾಬರ್ಪುರ್ ಕಾಗಡಾರ್ ಅಂತೇಳಿ. ಇದು ದೆಹಲಿ ಒಳಗೆ ಬರ್ತದೆ. ಇದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 24. ಭಾರತದ ಮೊದಲ ಪರಮಾಣು ಸ್ಥಾವರದ ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಯಾರು ನೇಮಕರಾಗಿದ್ದಾರೆ? ಅದಕ್ಕೆ ಉತ್ತರ RM
ನಾಚಮ್ಮಯ್ಯ ಅಂತೇಳಿ ಇವರು ಪರಮಾಣು ಸ್ಥಾವರದ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಆಯ್ಕೆ ಆಗಿದ್ದಾರೆ. ಅದು ಎಲ್ಲಿ ಅಂತಂದ್ರೆ ಕರ್ನಾಟಕದ ಕೈಗಾ ಅಣು ವಿದ್ಯುತ್ ಕೇಂದ್ರದ 3 ಮತ್ತು 4ನೇ ಘಟಕದ ಮುಖ್ಯ ಅಧೀಕ್ಷಕರಾಗಿ ನೇಮಕಗೊಳ್ಳುವುದರ ಮೂಲಕ ಈ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 25. ಕುನ್ನೋ ನ್ಯಾಷನಲ್ ಪಾರ್ಕ್ನಲ್ಲಿ ಚೀತಾಗಳ ಸಂಖ್ಯೆ ಎಷ್ಟಕ್ಕೆ ಹೆಚ್ಚಳವಾಗಿದೆ? ಈ ಒಂದು ರಾಷ್ಟ್ರೀಯ ಕುನ್ನೋ ರಾಷ್ಟ್ರೀಯ ಉದ್ಯಾನವನ ಅದು ಮಧ್ಯಪ್ರದೇಶದಲ್ಲಿ ಬರುವಂಥ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಇಲ್ಲಿ ಇತ್ತೀಚೆಗೆ ಜ್ವಾಲ್ವಾ ಎಂಬ ಚೀತಾವು ಇತ್ತೀಚೆಗೆ 5 ಮರಿಗಳಿಗೆ ಜನ್ಮವನ್ನು ನೀಡುವುದರ ಮೂಲಕ, ಈ ಹಿಂದ್ಗಡೆ ಅಲ್ಲಿರುವಂಥ ಚೀತಾಗಳ ಸಂಖ್ಯೆ 48 ಇತ್ತು. ಈಗ ಈ ಒಂದು ಚೀತಾ 5 ಮರಿಗಳಿಗೆ ಜನ್ಮವನ್ನು ನೀಡುವುದರ ಮೂಲಕ ಆ ಚೀತಾಗಳ ಸಂಖ್ಯೆಯನ್ನು 53ಕ್ಕೆ ಹೆಚ್ಚಳಗೊಳಿಸಿದೆ. ನೆಕ್ಸ್ಟ್ ಒನ್, ನಿರ್ಭಯ ನಿಶಾ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದಂತೇಳಿ ಪ್ರಶ್ನೆ ಇದೆ. ಈ ಒಂದು ಉಪಕ್ರಮವನ್ನು ಕೇರಳ ರಾಜ್ಯ ಪ್ರಾರಂಭವನ್ನು ಮಾಡಿದೆ. ಯಾಕಂತಂದ್ರೆ ಪೊಲೀಸರು ಮಹಿಳೆಯರ ರಾತ್ರಿಯ ಸುರಕ್ಷತೆಗಾಗಿ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಈ ಒಂದು ಕಾರ್ಯಕ್ರಮವನ್ನು ಕೇರಳ ರಾಜ್ಯ ಹಮ್ಮಿಕೊಂಡಿದೆ. ಪ್ರಶ್ನೆ ಸಂಖ್ಯೆ 27. ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2026 ಸಮ್ಮೇಳನ ಎಲ್ಲಿ ನಡೆಯಿತು ಅಂತೇಳಿ ಪ್ರಶ್ನೆ ಇದೆ. ಈ ಸಮ್ಮೇಳನವು ಸ್ಪೇನಿನ ಬಾರ್ಸಿಲೋನಾದಲ್ಲಿ ಈ ವರ್ಷ ಈ ಸಮ್ಮೇಳನ ನಡೆಯಿತು. ಪ್ರಶ್ನೆ ಸಂಖ್ಯೆ 28. ಅಸಿಡೋಕ್ಟಿಯಾ ಫಾಟೋಟಿಯಾ ಮತ್ತು ಹಿಮಾಲಯ ಸೆನ್ಸರಿಸ್ ಇದು ಮತ್ತು ಅಂತ ಆಗಬೇಕಿತ್ತು ಎಂಬ 2 ಹೊಸ ಜಾತಿಯ ಹಣ್ಣಿನ ನೊಣಗಳನ್ನು ಯಾವ ರಾಜ್ಯದಲ್ಲಿ ಪತ್ತೆ ಹಚ್ಚಲಾಗಿದೆ? ಇವುಗಳನ್ನು ಹಿಮಾಚಲ ಪ್ರದೇಶದಲ್ಲಿ ಪತ್ತೆಯನ್ನು ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 29. ಅಮೊಂಡೋವಾ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ದೇಶದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗವಾಗಿದೆ? ಇದು ಬ್ರೆಜಿಲ್ ದೇಶದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗ ಆಗಿದೆ. ಪ್ರಶ್ನೆ ಸಂಖ್ಯೆ 30. ಸ್ಟಿಲ್ 1 ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಯನ್ನು ಪಡಿಸಿದೆ? ಈ ಒಂದು ಕ್ಷಿಪಣಿಯನ್ನು ರಷ್ಯಾ ದೇಶ ಅಭಿವೃದ್ಧಿ ಪಡಿಸಿದೆ. ನೆಕ್ಸ್ಟ್ ಒನ್, ಯಾವಾಗ ಭಾರತವು HIV ಮುಕ್ತವಾಗಿಸಲು ಕೇಂದ್ರ ಸರ್ಕಾರವು ಮಿಷನ್ ಏಡ್ಸ್ ಸುರಕ್ಷಾ ಗುರಿಯನ್ನು ಹಾಕಿಕೊಂಡಿದೆ? ಭಾರತವು 2027 ಡಿಸೆಂಬರ್ 1 ವೇಳೆಗೆ ಭಾರತವನ್ನು ಏಡ್ಸ್ ಮುಕ್ತವಾಗಿ ಗುರಿಯನ್ನು ಇಟ್ಟುಕೊಂಡಿದೆ. ನೆಕ್ಸ್ಟ್ ಒನ್, 2026 ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಪನ್ನು ಗೆದ್ದಂಥ ವ್ಯಕ್ತಿ ಯಾರಂತೇಳಿ ಪ್ರಶ್ನೆ ಇದೆ. ಈ ಒಂದು ಪ್ರಶಸ್ತಿಯನ್ನು ಲೀನ್ ಚೂನ್ ಇ ಅಂತೇಳಿ ಚೀನಾದ ಆಟಗಾರ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಮತ್ತು ಈ ಗೆದ್ದುಕೊಂಡಂಥ ವ್ಯಕ್ತಿಗೆ 93.31 ಲಕ್ಷ ರೂಪಾಯಿ ಬಹುಮಾನ ಕೊಡಲಾಗಿದ್ದು, ಮತ್ತು ಈ ವರ್ಷ ನಡೆದಿರುವಂಥ ಈ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷ್ಯ ಸೀನ್ ರವರು ರನ್ನರ್ ಅಪ್ ಆಗುವುದರ ಮೂಲಕ 45.32 ಲಕ್ಷ ರೂಪಾಯಿ ಬಹುಮಾನವನ್ನು ಗಳಿಸಿದ್ದಾರೆ. ಈ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಚಾಂಪಿಯನ್ಶಿಪ್ ಏನಿದೆಯಲ್ಲ, ಇದರಲ್ಲಿ ಭಾರತೀಯರು ಮಾಡಿರುವಂಥ ಸಾಧನೆ ಇಲ್ಲೈತೆ ನೋಡಿದ್ರೆ. 1947ರಲ್ಲಿ ಪ್ರಕಾಶ್ ರಾತ್ ರನ್ನರ್ ಅಪ್ ಆಗಿದ್ದರು. 1980ರಲ್ಲಿ ಪ್ರಕಾಶ್ ಪಡುಕೋಣಿ ಚಾಂಪಿಯನ್ ಆಗಿದ್ದರು. 1981ರಲ್ಲಿ ಪ್ರಕಾಶ್ ಪಡುಕೋಣಿ ರನ್ನರ್ ಅಪ್ ಆಗಿದ್ದರು. ಆಮೇಲೆ 2001ರಲ್ಲಿ ಪಿ ಗೋಪಿಚಂದ್ ಚಾಂಪಿಯನ್ ಆಗಿದ್ದರು. ಇನ್ನು 2015ರಲ್ಲಿ ಸೇನಾ ನೆಹ್ವಾಲ್ ರನ್ನರ್ ಅಪ್ಪು, 2022ರಲ್ಲಿ ಲಕ್ಷ್ಯ ಸೀನಾ ರನ್ನರ್ ಅಪ್ ಮತ್ತು 2026ರಲ್ಲಿ ರನ್ನರ್ ಅಪ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನೆಕ್ಸ್ಟ್ ಒನ್, T20 ವಿಶ್ವಕಪ್ ಆವೃತ್ತಿ 1ರಲ್ಲಿ ಭಾರತದ ಪರ ಗರಿಷ್ಠ ರನ್ನು ಗಳಿಸಿದ ಆಟಗಾರ ಯಾರಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಸಂಜು ಸ್ಯಾಮ್ಸನ್ ಅಂತೇಳಿ. ಈ ವ್ಯಕ್ತಿ ಈ ವರ್ಷದ ಆವೃತ್ತಿಯಲ್ಲಿ ಒಂದೇ ಆವೃತ್ತಿಯಲ್ಲಿ 321 ರನ್ ಗಳಿಸುವುದರ ಮೂಲಕ ಅತಿ ಹೆಚ್ಚು ರನ್ನನ್ನು ಗಳಿಸುವಂಥ ದಾಖಲೆ ಇವರು ಹೊಂದಿದ್ದಾರೆ. ಈ ಹಿಂದೆ
2014ರಲ್ಲಿ ವಿರಾಟ್ ಕೊಹ್ಲಿ ಏನು ಮಾಡಿದ್ರು, ಒಂದೇ ಆವೃತ್ತಿಯಲ್ಲಿ 319 ರನ್ಗಳನ್ನು ಗಳಿಸಿ ಆ ದಾಖಲೆ ಅವರ ಹೆಸರಿನಲ್ಲಿ ಇತ್ತು. ಈಗ ಆ ದಾಖಲೆಯನ್ನು ಸಂಜು ಸ್ಯಾಮ್ಸನ್ ಏನು ಮಾಡ್ಯಾರ, ದಾಖಲೆಯನ್ನು ಮುರಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 34. T20 ವಿಶ್ವಕಪ್ ಫೈನಲ್ನಲ್ಲಿ ವೈಯಕ್ತಿಕ ಗರಿಷ್ಠ ರನ್ ಗಳಿಸಿದ ಬ್ಯಾಟರ್ ಯಾರಂತೇಳಿ ಪ್ರಶ್ನೆ ಇದೆ. ವೈಯಕ್ತಿಕ ಗರಿಷ್ಠ ರನ್ ಗಳಿಸಿರುವಂಥ ಆಟಗಾರ ಸಂಜು ಸ್ಯಾಮ್ಸನ್ ಅಂತೇಳಿ. ಇವರು 89 ರನ್ನನ್ನು ಗಳಿಸುವುದರ ಮೂಲಕ T20 ವಿಶ್ವಕಪ್ ಫೈನಲ್ನಲ್ಲಿ ಅತಿ ವೈಯಕ್ತಿಕ ಗರಿಷ್ಠ ರನ್ ಗಳಿಸಿರುವಂಥ ಆಟಗಾರ ಎಂಬ ದಾಖಲೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ಪ್ರಶ್ನೆ ಸಂಖ್ಯೆ 35. T20 ವಿಶ್ವಕಪ್ನಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಗೆದ್ದಂಥ ಮೂರನೆಯ ಆಟಗಾರ ಯಾರಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಸಂಜು ಸ್ಯಾಮ್ಸನ್ ಅಂತೇಳಿ. ಈ ಹಿಂದ್ಗಡೆ ವಿರಾಟ್ ಕೊಹ್ಲಿ 2014 ಮತ್ತು 2016ರಲ್ಲಿ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದರು. ಇನ್ನು 2024ರಲ್ಲಿ ಜಸ್ಪ್ರೀತ್ ಬುಮ್ರಾ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದು. ಈಗ 2026ರಲ್ಲಿ ಈ ಪ್ರಶಸ್ತಿಯನ್ನು ಗೆದ್ದುಕೊಳ್ಳುವುದರ ಮೂಲಕ ಮೂರನೆಯ ಭಾರತೀಯ ಆಟಗಾರ ಅಂತೇಳಿ ಸಂಜು ಸ್ಯಾಮ್ಸನ್ ದಾಖಲೆಯನ್ನು ನಿರ್ಮಿಸಿದ್ದಾರೆ. ನೆಕ್ಸ್ಟ್ ಒನ್, ಐ ಸಿ ಸಿ ಟ್ರೋಫಿ ಗೆದ್ದ 5ನೆಯ ಭಾರತೀಯ ನಾಯಕ ಯಾರಂತೇಳಿ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಸೂರ್ಯಕುಮಾರ್ ಯಾದವ್ ಅಂತೇಳಿ. ಈ ಹಿಂದ್ಗಡೆ ಕಪಿಲ್ ದೇವ ಮೊದಲನೇ ನಾಯಕ ಆಗಿದ್ದು, ಸೌರವ್ ಗಂಗೂಲಿ 2ನೇ ನಾಯಕ, MS ಧೋನಿ 3ನೆಯ ನಾಯಕ, ಆಮೇಲೆ ರೋಹಿತ್ ಶರ್ಮಾ 4ನೇದು ಮತ್ತು ಸೂರ್ಯಕುಮಾರ್ ಯಾದವ್ 5ನೆಯ ನಾಯಕರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ 9/3/2026ಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮಗೆ ಬಹು ಆಯ್ಕೆಗಳ ಮೂಲಕ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗಿದೆ. ಓಕೆನಾ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಸ್ಪರ್ಧಾ ಮಿತ್ರರೇ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ ಮತ್ತು ಚಾನಲನ್ನು ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.